ಶ್ರವಣ ಆದ್ಮೇಲೆ ಮುಮುಕ್ಷು ಆಗಿರ್ತಕ್ಕಂಥವನಿಗೆ ಬರುವಂತಹ ಏನು ಸಮಸ್ಯೆ ಅನ್ನುವಂತಹದ್ದನ್ನ ಇಲ್ಲಿಂದ ಹೇಳಿಕೊಂತ ಹೋಗ್ತಾರೆ. ಮೊದಲನೇದಾಗಿ ಈ ಪ್ರಮಾದ ಅನ್ನುವಂತಹದ್ದನ್ನ ಬಹಳ ಪ್ರಮುಖವಾಗಿ ತಗೊಂಡು, ಪ್ರಮಾದ ಅನ್ನುವಂತಹದ್ದೇ ಜ್ಞಾನಿಗೆ ಮೃತ್ಯು ಅನ್ನುವಂತಹ ಅರ್ಥದಲ್ಲಿ ಹಿಂದಿನ ಕೊನೆಯ ಶ್ಲೋಕದಲ್ಲಿ ಹೇಳಿದರು ಅವರು. ಅತಃ ಪ್ರಮಾದಾನ್ ನ ಪರೋಸ್ತಿ ಮೃತ್ಯು ಅಂತ. ಅಂದ್ರೆ ಅವನಿಗೆ ಅದಕ್ಕಿಂತ ಮೃತ್ಯು ಮತ್ತೆ ಬೇರೆ ಯಾವುದೂ ಇಲ್ಲ ಅಂತ. ನ ಪರಹ ಅಂದ್ರೆ ಕೆಳಗಡೆ ಹೋಗ್ತಕ್ಕಂಥದ್ದು, ಅದೇ ಮೃತ್ಯು ಆಗುತ್ತೆ ಅವನಿಗೆ. ಸೊ ನಾವು ಈ ವಿಷಯವನ್ನ ತಗೊಂಡು ನಿನ್ನೆ ದಿನ ಸಾಮಾನ್ಯ ಜೀವನದಲ್ಲಿ ಈ ಪ್ರಮಾದ ಅನ್ನುವಂತಹದ್ದು ಯಾವ ರೀತಿಯಾಗಿ ನಮ್ಮ ಸಂಸಾರಿಕ ಬದುಕಿನಲ್ಲಿ ಸ್ವಲ್ಪ ತೊಂದರೆಯನ್ನ ಕೊಡುತ್ತೆ, ಹೇಗೆ ತೊಂದರೆ ಅದು ಎಂತ ತಪ್ಪು ಕೆಲವೊಮ್ಮೆ ಆಗಿಬಿಡ್ತದೆ. ಪ್ರಮಾದವನ್ನ ಇನ್ನೊಂದು ಅರ್ಥದಲ್ಲಿ ತಪ್ಪಂತನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಅದನ್ನು ಇಲ್ಲಿ ಪ್ರಮಾದ ಅಂತಕ್ಕಂಥದ್ದು ಮರುವಾದ್ಮೇಲೆ ಆಗ್ತಕ್ಕಂಥದ್ದನ್ನ ಸೇರಿಸಿ ಒಟ್ಟಿಗೆ ಎರಡನ್ನ ತಪ್ಪಂತನೂ ಕೂಡ ಆಗಿಬಿಡ್ತದೆ ಅದು. ಯಾಕಂದ್ರೆ ಒಂದು ಮರುವಿನಿಂದ ಇನ್ನೇನೋ ಆಗಿಬಿಡ್ತದೆ, ಏನು ಹೇಳಕ್ಕೂ ಏನು ಹೇಳ್ಬಿಟ್ರೆ ಕಷ್ಟ ಆಗಿಬಿಡ್ತದೆ. ಆ ಕಾರಣದಿಂದ ಸಂಸಾರದಲ್ಲಿ ನಾವು ಹೇಗೆ ಪ್ರಮಾದ ವಶದಿಂದ ಎಲ್ಲ ಅವಕಾಶಗಳಿದ್ದಾಗಲೂ ಕೂಡ ಈ ದುಃಖವನ್ನ ಹೆಂಗ ಅನುಭವಿಸ್ತೀವಿ, ಅದೇ ರೀತಿಯಾಗಿ ತನ್ನ ಇಡೀ ಜೀವನವನ್ನ ಒಂದು ವ್ಯವಸ್ಥಿತವಾಗಿ ಕಳೆದಿರ್ತಕ್ಕಂತಹ ಸಾಧಕ ಅವನು ಕೂಡ ಕೊನೆಯ ಕ್ಷಣದಲ್ಲಿ ಪ್ರಮಾದವನ್ನ ಘಟಿಸ್ಬಿಡಿತಂತಂದ್ರೆ ಒಂದು ಜೀವನನೇ ವೇಸ್ಟ್ ಆಗಿಬಿಡ್ತದೆ ಅನ್ನುವಂತಹದ್ದನ್ನ ಜಡಭರತನ ಕಥೆಯನ್ನ ನಾವು ನೋಡಿದ್ವಿ. ಜಡಭರತನ ಕಥೆಯಂತೆ ಪುರಾಣದಲ್ಲಿ ಅನೇಕ ಜನರ ಜೀವನಗಳಲ್ಲಿ ಕೂಡ ನಾವು ನೋಡ್ತಿರ್ತೀವಿ. ಅನೇಕ ಜನ ಮಹಾತ್ಮರು ಕೆಲವೊಂದು ವಿಚಾರಗಳಲ್ಲಿ ಅದನ್ನ ನಾವು ನಿರ್ಧಾರ ಮಾಡೋದು ಕಷ್ಟ, ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಹಾಗಾಗಿ ನಾವು ಜಡಭರತನನ್ನು ಮಾತಾಡಿ ಬಿಡ್ತೀವಿ. ಆದರೆ ಈ ಶತಮಾನದಲ್ಲಿ ಕೂಡ ಕೆಲವೊಂದು ಆಶ್ರಮಗಳಿಗೋಸ್ಕರ, ಸ್ಥಾನಮಾನಕ್ಕೋಸ್ಕರ ಆಗಿರ್ತಕ್ಕಂಥದ್ದು ಒಂದಿಷ್ಟು ಪ್ರಮಾದಗಳು ಕೂಡ ನೋಡ್ತು ನಾವು. ಅಂದ್ರೆ ಇದು ಪ್ರಮಾದ ಅಂತಕ್ಕಂಥದ್ದು ಬಾಟಮ್ ಲೆವೆಲ್ ಹಿಡ್ಕೊಂಡು ಟಾಪ್ ತನಕನು ಕೂಡ ಈ ಪ್ರಮಾದ ಅಂತಕ್ಕಂಥದ್ದು ಸಹಜವಾಗಿ ಇರುವಂತಹದ್ದು ಆವಾವ ಹಂತದಲ್ಲಿ. ಹಾಗಾಗಿ ಈ ಪ್ರಮಾದ ಬರದಂತೆ ನಾವು ಪ್ರಾಕ್ಟೀಸ್ ಮಾಡಬೇಕು. ನಿರಂತರವಾಗಿ ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಅದು ಮನುಷ್ಯನ ಶ್ರೇಯಸ್ಸನ್ನ ಸುಲಭವಾಗಿ ಪಡ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ ಅಂತ ನಿನ್ನೆ ದಿನ ನಾರ್ಮಲ್ ಲೈಫಲ್ಲಿ ಹೀಗೆಲ್ಲ ಆಗ್ಬೋದು ಅಂತಕ್ಕಂಥದ್ದನ್ನು ಸುಮ್ಮನೆ ಡಿಸ್ಕಸ್ ಮಾಡಿದ್ವಿ ನಾವು. ಈಗ ಅದರ ಮುಂದಿನ ವಿಷಯ ಏಕತ್ವದಲ್ಲಿ ಬಹುತ್ವ ಇಲ್ಲ ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ಏಕತ್ವ ಅಂತಂದ್ರೇನು, ಬಹುತ್ವ ಅಂತಂದ್ರೇನು? ಏಕತ್ವದಲ್ಲಿ ಬಹುತ್ವವನ್ನ ಯಾರು ಕಾಣ್ತಾರೋ ಅದರಷ್ಟು ಭಯ ಮತ್ತೊಂದಿಲ್ಲ ಅನ್ನುವಂತಹ ವಿಷಯವನ್ನು ತಗೊಂಡು ಈ ಚರ್ಚೆ ನಡೀತಾ ಇದೆ. ಏಕತ್ವ ಅಂತಂದ್ರೆ ಏನು, ಅನೇಕತ್ವ ಅಂತಂದ್ರೆ ಏನು?
ಇಡೀ ಯಾವುದನ್ನ ನಾವು ಜಗತ್ತು ಮತ್ತೆ ಜೀವಿಗಳು ಅಂತ ಏನು ಕರಿತೀವಿ, ಈ ಜಗತ್ತು ಮತ್ತೆ ಜೀವಿಗಳಲ್ಲಿ ದೇಶಕಾಲದ ಪರದೆಯಲ್ಲಿ ನಮಗೆ ಅನೇಕತ್ವ ಕಾಣಿಸ್ತಾ ಇದೆ. ನಾವು ಬೇರೆ, ನೀವು ಬೇರೆ, ಎಲ್ಲ ಬೇರೆ ಬೇರೆ, ಗಿಡ ಬೇರೆ, ಪಕ್ಷಿ ಬೇರೆ, ಮರ ಬೇರೆ, ಎಲ್ಲ ಬೇರೆ ಬೇರೆ ಕಾಣಿಸ್ತಾ ಇದೆ. ಇದನ್ನ ಅನೇಕತ್ವ ಅಂತ ಕರಿತೀವಿ. ಇದನ್ನ ಆದರೆ ಇಡೀ ಶಾಸ್ತ್ರದ ಚಿಂತನೆ ಈ ಅನೇಕತ್ವದ ಆಚೆ ಇರತಕ್ಕಂಥದ್ದು, ದೇಶಕಾಲದ ಆಚೆ ಇರತಕ್ಕಂಥದ್ದು ಯಾವುದು ಆ ಪರೋಕ್ಷ ಅಂತ ಕರಿತೀವಿ, ಆ ಪರಮಾತ್ಮ ಅಂತ ಕರಿತೀವಿ. ಆ ಪರಮಾತ್ಮನಲ್ಲಿ ಅನೇಕತ್ವ ಇಲ್ಲ. ಆಕಾಶದಲ್ಲಿ ಅನೇಕತ್ವ ಇಲ್ಲ, ಒಂದೇ ಇರತಕ್ಕಂತಹದ್ದು. ವಾಯುವಿನಲ್ಲಿ ಅನೇಕತ್ವ ಇಲ್ಲ, ಒಂದೇ ಇರತಕ್ಕಂಥದ್ದು. ಅಗ್ನಿಯಲ್ಲಿ ಅನೇಕತ್ವ ಇಲ್ಲ, ಒಂದೇ ಇರತಕ್ಕಂಥದ್ದು. ಜಲದಲ್ಲಿ ಅನೇಕತ್ವ ಇಲ್ಲ, ಒಂದೇ ಇರತಕ್ಕಂಥದ್ದು. ಪೃಥ್ವಿಯಲ್ಲಿ ಅನೇಕತ್ವ ಇಲ್ಲ, ಒಂದೇ ಇರತಕ್ಕಂಥದ್ದು. ಅದರದ್ದೇನು ಎಸ್ಟಾಬ್ಲಿಷ್ ಜಗತ್ತಂತ ಕರಿತೀವಿ. ಆ ಭೂತಗಳಲ್ಲಿ ಕೂಡ ಅನೇಕತ್ವ ಇಲ್ಲ. ಅಮೆರಿಕದಲ್ಲಿ ಒಂದು ಗಾಳಿ, ನಮ್ಮಲ್ಲಿ ಒಂದು ಗಾಳಿ, ಹಂಗಂತೇನಿಲ್ಲ, ಎಲ್ಲ ಒಂದೇ ಗಾಳಿನೇ. ಅಲ್ಲಿ ಗಿಡಮರಗಳ ಒಂದು ಕಾರಣದಿಂದ ಒಂದು ವಾಯುಮಂಡಲದಲ್ಲಿ ಒಂದಿಷ್ಟು ಬದಲಾವಣೆ ಸಣ್ಣ ಪುಟ್ಟದ್ದು ಕಾಣಬಹುದು. ಬಿಟ್ರೆ ವಸ್ತುತಃ ಗಾಳಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನೇಕತ್ವ ವಸ್ತುತಃ ಇರೋದಿಲ್ಲ. ಭೂಮಿಯಲ್ಲಿರ್ತಕ್ಕಂಥ ವನಸ್ಪತಿ ಸೇರಿಕೊಂಡು ಒಂದಿಷ್ಟು ವ್ಯತ್ಯಾಸ ಆಗುತ್ತೆ. ಬಿಟ್ರೆ ಗಾಳಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನೇಕತ್ವ ಇಲ್ಲ, ಒಂದೇ ಇರತಕ್ಕಂಥದ್ದು. ಆದ್ರೆ ಯಾವಾಗ ಇದು ಸ್ಥೂಲವಾಗಿರ್ತಕ್ಕಂಥದ್ದು ಮಟೀರಿಯಲ್ ಅಂತ ನಾವೇನು ಕರಿತೀವಿ, ಮ್ಯಾಟರ್ ಅಂತ ಏನು ಕರಿತೀವಿ, ದೇಹದಿಂದ ನಾವೆಲ್ಲರೂ ಕೂಡ ಯಾವಾಗ ಒಂದು ಫಾರ್ಮ್ ಅಂತ ಇತ್ತು, ಆ ಫಾರ್ಮ್ನಿಂದ ಅನೇಕತ್ವ ನಮಗೆ ಕಾಣ್ತಾ ಇದೆ. ಈ ಅನೇಕತ್ವ ಎಲ್ಲ ಏಕತ್ವ ಆಗ್ಬೇಕು ಅಂತಕ್ಕಂತಹದ್ದು ಶಾಸ್ತ್ರದ ಚಿಂತನೆ ಅಲ್ಲ. ಅದರದ್ದು ಏನು ಅಂತಂದ್ರೆ, ಈ ಅನೇಕತ್ವಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಮೂಲ ಮಟೀರಿಯಲ್ ಅದ, ಅಲ್ಲಿ ಅನೇಕತ್ವ ಇಲ್ಲ. ಅಲ್ಲಿ ಇರೋದು ಏಕತ್ವ ಒಂದೇ ಇರತಕ್ಕಂತಹದ್ದು. ಆ ಪರೋಕ್ಷ ಜ್ಞಾನ ಯಾವಾಗ ಜೀವನಿಗೆ ಅದು ಅಪರೋಕ್ಷ ಜ್ಞಾನವಾಗುತ್ತೆ ಅಂದ್ರೆ, ತನ್ನ ಒಳಗಡೆ ಇರತಕ್ಕಂತಹ ತನ್ನ ಮನಸ್ಸನ್ನ ಮೀರಿ ಇಂದ್ರಿಯಾತೀತ ಲೋಕದಿಂದ ಮೇಲಕ್ಕೆ ಮನಸ್ಸು ಊರ್ಧ್ವಮುಖವಾಗತ್ತೆ. ಆ ಊರ್ಧ್ವಮುಖವಾಗಿರ್ತಕ್ಕಂತಹ ಮನಸ್ಸು ಈ ಅಹಮ್ಮನ್ನ ದಾಟಿ ಹೋಗ್ಬಿಡುತ್ತೆ. ಅಹಮ್ಮನ್ನ ದಾಟಿ ಹೋದಾಗ ಅವಾಗ ಅಲ್ಲಿರುವಂತಹದ್ದು ಯಾವುದೋ ಆತ್ಮ ಅಂತ ಕರಿತೀವಿ. ಆ ಆತ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನೇಕತ್ವ ಇಲ್ಲ ಅಂತಕ್ಕಂಥದ್ದು ದರ್ಶನ ಆಗತ್ತೆ ಅಂತಾರೆ ಅವರು. ಮತ್ತೆ ಯಾವಾಗ ಅವನಿಗೆ ಆ ಆತ್ಮದ ದರ್ಶನವಾಗುತ್ತೆ, ಆಗ ಆ ಆತ್ಮನಿಂದ ನೋಡಿದಾಗ ಹೊರಗಿಂದ ಎಲ್ಲವೂ ಕೂಡ ಆತ್ಮನೇ ಕಾಣಿಸ್ತದೆ. ಅನೇಕತ್ವ ಇದ್ರೂ ಕೂಡ ಆ ಅನೇಕತ್ವಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ಒಂದೇ ಒಂದು ಆತ್ಮ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಹೆಂಗ ಅನೇಕ ವೆರೈಟಿ ಸ್ವೀಟ್ಸ್ ಇದ್ದಾಗಲೂ ಕೂಡ ಬೇರೆ 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 1000 ಐಟಮ್ಸ್ ಇರಲಿ ಸ್ವೀಟ್ಗಳು, ಆದ್ರೆ ಅದರ ಹಿಂದ್ಗಡೆ ಇರ್ತಕ್ಕಂಥದ್ದು ಒಂದೇ ಒಂದು ಸ್ವೀಟ್ ಅಂತ, ಹೆಂಗ ಸಕ್ಕರೆ ಒಂದೇ ಎಲ್ಲದಕ್ಕೆ ಕಾರಣ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ಅದೆಲ್ಲ ಒಂದೇ ವಾಕ್ಯದಿಂದ ಸ್ವೀಟ್ ಅಂತ ಕರೆದ್ಬಿಡ್ತೀವಿ ನಾವು. ಹಾಗೆ ಜ್ಞಾನಿಗೆ ದರ್ಶನವಾಗತ್ತೆ. ಯಾರು ಈ ಶ್ರವಣವನ್ನ ಮಾಡಿ ಮನನವನ್ನ ಮಾಡಿ ನಿಧಿಧ್ಯಾಸನದಲ್ಲಿ ಕಂಡುಕೊಂಡಿರ್ತಕ್ಕಂತಹ ವ್ಯಕ್ತಿನ ಅಡ್ರೆಸ್ ಮಾಡಿ ಇಲ್ಲಿ ವಿಷಯವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಆ ರೀತಿಯಾಗಿ ತಿಳಿದಿದ್ದಾನೋ ಅವನಿಗೆ ಏನಿರೋದಿಲ್ಲ ಅಂತಂದ್ರೆ,
ಅನೇಕತ್ವ ಇರಂಗಿಲ್ಲ ಅವನಿಗೆ ಅಂತ. ಒಂದು ವೇಳೆ ಅನೇಕತ್ವ ಇದೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ತನಗಿಂತ ಭಿನ್ನವಾಗಿರ್ತಕ್ಕಂಥದ್ದು ವಸ್ತು ಇದೆ ಅಂತಂದ್ರೆ ಅಲ್ಲಿ ಯಾವಾಗ ಅದು ಭಯ ಅಂತಕ್ಕಂಥದ್ದು ಬರುತ್ತೆ. ಎಲ್ಲಿ ಭಯ ಇದೆಯೋ ಅಲ್ಲಿ ಏಕತ್ವದ ದರ್ಶನ ಇಲ್ಲ ಅಂತ ಹೀಗೆ ಸ್ಪಷ್ಟವಾಗಿ ಮೆಜರ್ಮೆಂಟ್ ಮಾಡ್ತಾರೆ ಅವರು. ಸುಮ್ಮನೆ ಅಲ್ಲ, ನಾನೇನೋ ಒಂದಿಷ್ಟು ಶ್ಲೋಕಗಳನ್ನ ಹೇಳಿ ಉಪನ್ಯಾಸ ಮಾಡಿಬಿಟ್ನಿ ಅಂತಂದ್ರೆ, ಸಣ್ಣ ಪುಟ್ಟದ್ದು ಒಂದಿಷ್ಟಕ್ಕೆ ಯಾವುದಕ್ಕೆ ಸ್ಪಂದಿಸದೆ ಇದ್ಬಿಟ್ನಿ ಅಂತಂದ್ರೆ ಅದು ಆತ್ಮದರ್ಶನ ಅಂತ ಕರಂಗಿಲ್ಲ. ಆತ್ಮದರ್ಶನದ ಅರ್ಥ ಏನಂತಂದ್ರೆ ಅವನಿಗೆ ಭಯ ದಾಟಿರ್ಬೇಕು. ಯಾಕಂದ್ರೆ ಭಯವೇ ಮೃತ್ಯು ಅಂತ. ಮೊದಲು ಈ ಆಸೆ ಅಂತಕ್ಕಂಥ ದಾಟಿರ್ಬೇಕು. ಆಸೆ ದಾಟಿದ ಮೇಲೆ ಅವಾಗ ಅದು ದರ್ಶನ ಆದ್ಮೇಲೆ ಅವಾಗ ಅವನಿಗೆ ಭಯ ಅಂತಕ್ಕಂಥದ್ದು ಇರಂಗಿಲ್ಲ. ಆಸೆ ದಾಟಿರ್ತಕ್ಕಂಥವನು ದುಃಖದಿಂದ ಪಾರಾಗ್ತಾನೆ, ಭಯವನ್ನ ದಾಟಿರ್ತಕ್ಕಂಥವನು ಮೃತ್ಯುವಿನಿಂದ ಪಾರಾಗ್ತಾನೆ. ಇದು ವೇ. ಆದ್ರೆ ಎಲ್ಲಿ ಭಯ ಇರುತ್ತೋ, ಎಲ್ಲಿ ಭಯ ಇರ್ತದೆ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಅಲ್ಲಿ ಇನ್ನೂ ಅನೇಕತ್ವ ಇದೆ ಅಂತ ಅರ್ಥ ಆಗತ್ತೆ. ಸೊ ಹಾಗಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಹಿಂದೆ ಹೆಂಗ ಪ್ರಮಾದಕ್ಕೆ ಒಳಗಾದರೆ ಯಾವ ರೀತಿಯಾಗಿ ಅವನು ತೊಂದರೆಗಳನ್ನ ಅನುಭವಿಸ್ತಾನೋ, ಅಂದ್ರೆ ಅಧಪತನಕ್ಕೆ ಹೋಗ್ತಾನೋ, ಅದೇ ರೀತಿಯಾಗಿ ಅವನೊಳಗಡೆಗೆ ಭಯ ಇತ್ತಂತಂದ್ರೂ ಕೂಡ ಆ ಭಯ ಕೂಡ ಅವನನ್ನ ಆನಂದದೆಡೆಗೆ, ಅಮೃತದೆಡೆಗೆ ಕರ್ಕೊಂಡು ಹೋಗಕ್ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಏಕತ್ವದ ದರ್ಶನ ಆಗ್ಬೇಕು. ಜೀವತೋ ಯಸ್ಯ ಕೈವಲ್ಯಂ ವಿದೇಹೇ ಸ ಚ ಕೇವಲಃ ಯತ್ಕಿಂಚಿತ್ ಪಶ್ಯತೋ ಭೇದಂ ಭಯಂ ಭ್ರೂತೆ ಯಜುಃಶ್ರುತಿಃ ಯಜುಶ್ರುತಿಃ. ಜೀವತೋ ಯಸ್ಯ ಕೈವಲ್ಯಂ ವಿದೇಹೇ ಸ ಚ ಕೇವಲಃ ಯತ್ಕಿಂಚಿತ್ ಪಶ್ಯತೋ ಭೇದಂ ಭಯಂ ಭ್ರೂತೆ ಯಜುಶ್ರುತಿಃ. ಜೀವತೋ ಯಸ್ಯ ಕೈವಲ್ಯಂ ಅಂದ್ರೆ ಬದುಕಿರುವಾಗ ಕೈವಲ್ಯ ಅಂತಕ್ಕಂಥದ್ದು ಯಾವುದನ್ನ ನಾವು ಆತ್ಮ ಅಂತ ಕರಿತೀವಿ, ಯಾವುದನ್ನ ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಆ ಅಪರೋಕ್ಷ ಜ್ಞಾನವನ್ನ ಇನ್ನೊಂದು ಶಬ್ದದಿಂದ ಕೈವಲ್ಯ ಅಂತ. ಕೈವಲ್ಯ ಅಂತಕ್ಕಂಥದ್ದು ಕೇವಲ ಅಂತ. ಕೇವಲ ಅಂತಕ್ಕಂಥದ್ದು ಇನ್ನೊಂದು ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಅಂತ. ಕೈವಲ್ಯ ಸ್ಥಿತಿ ಅಂತ ಕರಿತೀರ ಅದನ್ನ. ಬದುಕಿರುವಾಗಲೇ ಅಂದ್ರೆ ಈ ದೇಹದಲ್ಲಿ ಇರುವಾಗಲೇ ಯಾರು ಈ ಕೈವಲ್ಯ ಸ್ಥಿತಿಯನ್ನಂದ್ರೆ ಆ ಆತ್ಮನನ್ನ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡಿದ್ದಾನೋ, ವಿದೇಹೇ ಸಚ ಕೇವಲ ಅಂತಹ ವ್ಯಕ್ತಿ ವಿದೇಹಿ ಅಂದ್ರೆ ದೇಹ ಬಿಟ್ಟ ಮೇಲೆ ಕೂಡಗಿ ಅವನು ಪುನಃ ಮತ್ತೆ ಅದೇ ಲೋಕವನ್ನ ಪಡಿತಾನೆ, ಅದೇ ಸ್ಥಿತಿಯಲ್ಲಿ ಇರ್ತಾನೆ ಅಂತ. ಇಲ್ಲಿ ಇರುವಾಗ್ಲೇನೆ ಯಾರು ಜೀವನ್ಮುಕ್ತನ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಜೀವನ್ಮುಕ್ತನಾಗಿರ್ತಕ್ಕಂಥವನು ದೇಹೇ ಸಚ ಕೇವಲ, ದೇಹ ಬಿಟ್ಟಾಗಲೂ ಕೂಡ ಅವನು ಆ ಬ್ರಹ್ಮಭಾವದಲ್ಲಿ ಇರ್ತಾನೆ, ಕೈವಲ್ಯದಲ್ಲಿ ಇರ್ತಾನೆ, ಆತ್ಮನಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ ಈ ಬ್ರಹ್ಮಜ್ಞಾನಿ ಕೈವಲ್ಯ ಪಡ್ಕೊಂಡಿರ್ತಕ್ಕಂಥವನು ಅಂತ ಹೆಂಗ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, ಯತ್ಕಿಂಚಿತ್ ಯತ್ಕಿಂಚಿತ್ ಅಂದ್ರೆ ಯತ್ಕಿಂಚ ಅಂದ್ರೆ ಸ್ವಲ್ಪನೂ ಕೂಡ ಭೇದ ಇರಬಾರ್ದು ಅವನಿಗೆ. ಯತ್ಕಿಂಚಿತ್ ಪಶ್ಯತೋ ಭೇದಂ, ಒಂದು ವೇಳೆ ಒಂದು ಸ್ವಲ್ಪ ಭೇದ ಅವನಿಗೇನಾದ್ರೂ ಕಾಣಿಸ್ತಿ ಅಂತಂದ್ರೆ ಭೇದಂ ಭಯಂ ಬ್ರೂತೆ ಯಜುಃ ಶ್ರುತಿ, ಅವಾಗ ಅವನು ಭಯಗ್ರಸ್ತನಾಗ್ತಾನೆ. ಭಯಗ್ರಸ್ತನಾಗ್ತಾನೆ ಅಂತಂದ್ರೆ ಅರ್ಥ ಆ ಕೈವಲ್ಯದಿಂದ ವಂಚಿತನಾಗಿದ್ದವನು, ಕೈವಲ್ಯ ಅಂತ ಕಳ್ಕೊಂಡಿರ್ತಕ್ಕಂಥವನು ಅಂತ ಅರ್ಥ ಆಗುತ್ತೆ. ಕೈವಲ್ಯ ಅಂತಕ್ಕಂಥದ್ದು ಒಂದೇ ಸಾರಿಗೆ ಕಾನ್ಸ್ಟೆಂಟ್ ಆಗಿ ಇರೋಕ್ ಸಾಧ್ಯ ಅಲ್ಲ. ಸಾಧಕರಾಗಿರ್ತಕ್ಕಂಥವ್ರು, ಸಿದ್ಧಿ ಆಗಿರೋರಿಗೆ ಇರ್ತದ. ಸಾಧಕರಾಗಿರ್ತಕ್ಕಂಥವ್ರಿಗೆ ಹಂತ ಹಂತವಾಗಿ ನಮಗೂ ಕೂಡ ಅಷ್ಟೇ ಅಲ್ವಾ ಜೀವನದಲ್ಲಿ
ಹಂತ ಹಂತವಾಗಿ ನಾವು ನಮ್ಮ ಮನೆ ಕುಟುಂಬ ಪ್ರಾಪರ್ಟಿನೆಲ್ಲನ್ನ ಭದ್ರ ಮಾಡಿಕೊಂತ ಹೋದಂಗಲ್ಲ ಲೌಕಿಕ ಜೀವನದಲ್ಲಿ ಒಂದಿಷ್ಟು ಏನು ಸ್ಥಿರತೆ ಬೆಳೀತಾ ಹೋಗ್ತದಲ್ವಾ. ಅದೇ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ನಿರಂತರವಾಗಿ ಅಭ್ಯಾಸದಿಂದ ಅದನ್ನೇನು ಪಡ್ಕೊಳ್ತಾನೆ, ಅವನು ಭಯರಹಿತವಾಗಿರ್ತಕ್ಕಂತಹ ಆ ಕೇವಲ ಸ್ಥಿತಿಯನ್ನ ಪಡ್ಕೊಳ್ತಾನೆ, ಕೈವಲ್ಯ ಸ್ಥಿತಿಯನ್ನ ಪಡ್ಕೊಳ್ತಾನೆ. ಕೈವಲ್ಯ ಸ್ಥಿತಿಯನ್ನ ಪಡ್ಕೊಂಡಿರ್ತಕ್ಕಂಥವನು ದೇಹ ತ್ಯಾಗ ಮಾಡಿದ ಮೇಲೇನು ಕೂಡ ಪುನಃ ಅವನು ಮತ್ತೆ ಏನು ವ್ಯತ್ಯಾಸ ಆಗೋದಿಲ್ಲ, ಅದೇ ಕೈವಲ್ಯದಲ್ಲಿ ಇರ್ತಾನೆ. ಒಂದು ವೇಳೆ ಯತ್ಕಿಂಚಿತು ಭೇದಂ ಪಶ್ಯೇತ್, ಆದರೆ ಒಂದು ಸ್ವಲ್ಪ ಭೇದವನ್ನ ನೋಡಿದ ಅಂತಂದ್ರೆ, ಭೇದದ ಭಾವನೆ ಬಂತು ಅಂತಂದ್ರೆ ಅವಾಗ ಯಜುಹು ಶ್ರುತಿ ಅಂತ ಅವರು ಅಂದ್ರೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತೈತ್ತಿರೀಯ ಉಪನಿಷತ್ತಿನ ಆನಂದವಲ್ಲಿಯ ಮಂತ್ರವನ್ನು ತಗೊಂಡು ಕೆಳಗಡೆಗೆ ಪುಟ್ನೋಟಲ್ಲಿ ಕೊಟ್ಟಿದ್ದಾರೆ. ಚಿನ್ಮಯಾನಂದ ಮಿಷನ್ ಬುಕ್ಕಲ್ಲಿ ಆ ಆನಂದವಲ್ಲಿಯಲ್ಲಿ ಉಪನಿಷತ್ತು ಬ್ರಹ್ಮಾನಂದವಲ್ಲಿಯಲ್ಲಿ ಕೆಳಗಡೆಗೆ ಆ ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದು ಯಜು ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಕ್ಕೋಸ್ಕರ ಸಲುವಾಗಿ ಯಜುಹು ಅಂತ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಯಜುರ್ವೇದ ಅಂತಿದೆ ಅಲ್ವಾ, ಯಜುರ್ವೇದದಲ್ಲಿ 2 ಭಾಗ ಮಾಡಿದ್ದಾರೆ, ಒಂದು ಕೃಷ್ಣ ಯಜುರ್ವೇದ ಮತ್ತೆ ಒಂದು ಶುಕ್ಲ ಯಜುರ್ವೇದ ಅಂತ ಹೇಳಿ. ಆ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಅಲ್ಲಿ ಉಪನಿಷತ್ ಅಂತ ನೇರವಾಗಿ ಹೇಳಾರ್ದನೆ ನೇರವಾಗಿ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಯಜು ಶಾಖೆ ಅಂತ ಹೇಳಿದ್ದಾರೆ. ಯಜುರ್ವೇದ ಅಂತಾನೆ, ಯಜುಹು ಅಂದ್ರೆ ಯಜುರ್ವೇದ ಅಂತ ಆ ಮಂತ್ರ ಹೇಳ್ತಾ ಇದೆ. ಎಲ್ಲಿ ಸ್ವಲ್ಪ ಭೇದ ಇತ್ತು ಅಂತಂದ್ರೆ ಅವನು ಭಯದಿಂದಿರ್ತಾನೆ. ಕಿಂಚಿತ್ ನಾವ್ ಹೆಂಗ ನೋಡಿ, ಹಗಲೊತ್ತಿನಲ್ಲಿ ಈಗ ಯಾವುದಾದ್ರೂ ಒಂದು ಮನುಷ್ಯರೋ ನಾಯಿನೋ ಯಾವುದೋ ಒಂದು ಅಟ್ಯಾಕ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಅಟ್ಯಾಕ್ ಮಾಡಿದ್ದಂತಂದ್ರೆ ಅವಾಗ ಅದೇನ್ ಮಾಡುತ್ತೆ ಅಂದ್ರೆ ಕನಸಿನಲ್ಲಿ ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ. ಅದೇ ಒಂದು ವೇಳೆ ನಾವು ಜಾಗ್ರತ್ನಲ್ಲಿ ಅದನ್ನ ಫೇಸ್ ಮಾಡಿದ್ವಿ, ಅದನ್ನ ತಳ್ಳಿದ್ವಿ, ಅದನ್ನ ಪಕ್ಕಕ್ಕೆ ನಾವು ಇಗ್ನೋರ್ ಮಾಡಿದ್ವಿ ಅಂತಂದ್ರೆ ಅದು ನಮಗೆ ಕನಸಿನಲ್ಲಿ ಬರೋದಿಲ್ಲ. ಅದು ಒಂದು ವೇಳೆ ಅದು ಕನಸಿನಲ್ಲಿ ಬಂದ್ರೂ ಕೂಡ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಬಿಟ್ರೆ ನೆಗೆಟಿವ್ ಬರಂಗಿಲ್ಲ. ಸೊ ಹಾಗಾಗಿ ನಾವು ಏನಾದರೂ ಸಾಧಿಸದಿದ್ರೆ ಈ ಜಗತ್ತಿನಲ್ಲೇ ಸಾಧಿಸ್ಬೇಕು. ಪ್ರಾಕ್ಟೀಸನ್ನ ನಾವು ಗರಡಿ ಮನೆಯಲ್ಲಿ ಹೆಂಗ ಒಬ್ಬ ಮಲ್ಲ ಗರಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾನ, ಹೊರಗಡೆಗೆ ಬಂದು ಅದನ್ನ ಪ್ರದರ್ಶನ ಮಾಡ್ತಾನ. ಸೊ ಅದೇ ರೀತಿಯಾಗಿ ನಾವು ಶಾಸ್ತ್ರವನ್ನ ಕೇಳೋದು, ಶಾಸ್ತ್ರವನ್ನ ಚಿಂತನೆ ಮಾಡೋದು, ಶಾಸ್ತ್ರವನ್ನ ಡಿಸ್ಕಸ್ ಮಾಡೋದು, ಅಧ್ಯಯನ ಮಾಡೋದು ಎಲ್ಲ ಅಂತರಂಗದಲ್ಲಿ ನಾವು ಮಾಡಿಕೊಳ್ಬೇಕು, ಅಂದ್ರೆ ಒಳಗಡೆಗೆ. ಆದ್ರೆ ಹೊರಗಡೆಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಪ್ರದರ್ಶನ ಮಾಡ್ಬೇಕು. ಅದನ್ನ ಪ್ರದರ್ಶನ ಅಂದ್ರೆ ಯಾರಿಗೂ ತೋರಿಸೋದಲ್ಲ. ನಮ್ಮ ಮೇಲೆ ಅವು ಅಟ್ಯಾಕ್ ಆದಾಗ, ನಮಗೆ ಅವು ಆಕ್ರಮಣ ಮಾಡಿದಾಗ ಅವಾಗ ನಾವು ಭಯಗ್ರಸ್ತರಾದಿವಿ ಅಂತಂದ್ರೆ ಅವಾಗ ನಾವು ಮೃತ್ಯುವಿನ ವಶವಾದಂತೆ. ಇದನ್ನ ಸ್ವಾಮಿ ರಾಮತೀರ್ಥರು ಅಂತ ಬಹಳ ಗ್ರೇಟ್ ಸನ್ಯಾಸಿ, ಬಹಳ ಚಿಕ್ಕ ವಯಸ್ಸು ಅವ್ರದ್ದು, ತುಂಬಾ ಅವರು ಮ್ಯಾಥಮೆಟಿಕ್ಸು ಟೀಚರು, ಬಹಳ ಇಂಟೆಲಿಜೆಂಟು. ಸೊ ಅವ್ರಿಗೆ ಮದುವೆಯಾಗಿ ಆಮೇಲೆ ಮಕ್ಕಳು ಕೂಡ ಆಗಿರ್ತದೆ. ಅದಾದ್ಮೇಲೆ ಅವರಿಗೆ ಸಹಜವಾಗಿ ವೈರಾಗ್ಯ ಬರ್ತದೆ. ಸೊ ಇದನ್ನೆಲ್ಲನ್ನ ಅಧ್ಯಯನ ಮಾಡಿ ಬಹಳ ತೀಕ್ಷ್ಣ ಮತಿಗಳಿರ್ತಾರೆ ಅವರು. ನಮ್ಮ ತರ ತುಂಬಾ ವರ್ಷಗಳೇನು ಬೇಕಾಗಲ್ಲ ಅವರಿಗೆ.
ನಾವು ಮಂದಮತಿಗಳು ಟೈಮ್ ಬೇಕಾಗುತ್ತೆ ಬಹಳ. ಯಾಕಂದ್ರೆ ಅಷ್ಟು ನಮಗೆ ಪರೀಕ್ಷೆ ಲೋಕ ಅನ್ನಂದ್ರೆ ಚೆನ್ನಾಗಿ ಜೀವನವನ್ನು ಪರೀಕ್ಷೆ ಮಾಡಿಲ್ಲ ನಾವು. ಅವರು ಜೀವನವನ್ನ ಚೆನ್ನಾಗಿ ಪರೀಕ್ಷೆ ಮಾಡಿರ್ತಕ್ಕಂಥ ಮೇಧಾಶಕ್ತಿ ತುಂಬಾ ಬಲಿಷ್ಠವಾಗಿರ್ತಕ್ಕಂಥವ್ರು. ತೀವ್ರವಾಗಿ ಅಧ್ಯಯನ ಮಾಡಿ ಬೇಗ ಅವರು ಸನ್ಯಾಸ ತಗೊಂಡು ಹಿಮಾಲಯದಲ್ಲಿ ಏನು ತಾವು ಪ್ರಾಕ್ಟೀಸ್ ಮಾಡಿದ್ದರೋ ಅದನ್ನ ತಮ್ಮನ್ನ ತಾವು ಕನ್ಫರ್ಮ್ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಹಿಮಾಲಯದಲ್ಲಿ ಕುಂತುಕೊಂಡು ಅವರು ತಪಸ್ಸನ್ನ ಮಾಡ್ತಿರ್ತಾರೆ. ತಪಸ್ಸು ಮಾಡುವಾಗ ಒಂದು ದಿನ ಬೆಳಗಿನ ಜಾವ ಹುಲಿ ಅವರ ಏನೊಂದು ಚಿಕ್ಕದೊಂದು ಅವರು ಹಟ್ಟು ಮಾಡಿಕೊಂಡಿದ್ರು ಗುಡಿಸಲು, ಅದ್ರ ಸುತ್ತ ಪಕ್ಕದಲ್ಲಿ ಬಂದು ಹುಲಿ ಶಬ್ದ ಮಾಡುತ್ತಾರೆ. ಹುಲಿ ಶಬ್ದ ಮಾಡಿದಾಗ ಅವಾಗ ಅವರು ಸಾಧನದಲ್ಲಿ ನಿರತರಾಗಿರ್ತಕ್ಕಂತಹ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ, ಹುಲಿಯ ಶಬ್ದ ಅಂತಿದೆಯೋ ಆ ಶಬ್ದ ಅಂತಕ್ಕಂಥದ್ದನ್ನ ಹಿಡಿದು, ಶಬ್ದ ಅಂತಂದ್ರನೆ ಅದು ಓಂಕಾರ ಅಂತ ಅವರಿಗೆ ನಿರ್ದಿಷ್ಟ ಆಗುತ್ತೆ. ಅದು ಆ ಸಮಯದಲ್ಲಿ ಹುಲಿ ಭಯ ಅಂತ ಹೊಟ್ಬಿಡುತ್ತೆ ಅವರಿಗೆ. ಆ ಶಬ್ದವನ್ನು ಹಿಡ್ಕೊಂಡು ಅನುಸಂಧಾನ ಮಾಡ್ತಾರೆ. ಜಗತ್ತಿನಲ್ಲಿ ಯಾವುದು ಶಬ್ದ ಹೊರಹೊಮ್ಮತ್ತೋ ಅದೆಲ್ಲವೂ ಕೂಡ ಓಂಕಾರವೇ. ಓಂಕಾರದಿಂದ ಬಂದಿರತಕ್ಕಂಥದ್ದು ಎಲ್ಲವೂ ಓಂಕಾರವೇ. ಅದು ಹುಲಿಯನಾಗಿರ್ಲಿ, ಅದು ಮನುಷ್ಯನಾಗಿರ್ಲಿ, ಅದು ನದಿಯನಾಗಿರ್ಲಿ, ಅದು ಮರನಾಗಿರ್ಲಿ, ಅದು ಪಕ್ಷಿನಾಗಿರ್ಲಿ, ಪ್ರಾಣಿನಾಗಿರ್ಲಿ ಅಂತಕ್ಕಂಥದ್ದು ಏಕತ್ವ. ಶಬ್ದದಿಂದ ಏಕತ್ವಕ್ಕೆ ಹೋಗ್ಬಿಟ್ರು ಅವರು. ಹೊರಗಡೆಗೆ ಅನೇಕತ್ವ ಇದೆ, ಆದ್ರೆ ಶಬ್ದ ಹಿಡ್ಕೊಂಡು ಹೋದ್ರು ಅವರು. ಹಿಡ್ಕೊಂಡು ಹೋದಗಳಿಗೆ ಅದರಲ್ಲಿ ಡೀಪ್ ಆಗಿ ಮುಳುಗಿಬಿಟ್ರು ಅವರು. ದೆನ್ ಅದು ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಏನಾಗುತ್ತೆ, ಅವರು ಡೀಪ್ ಆಗಿ ಆ ಶಬ್ದದ ಅನುಸಂಧಾನದಲ್ಲಿ ಹೊರಟಿದ್ದಾರೆ. ಕಣ್ಣು ತೆಗೆದಿದ್ದಾರೆ, ಕಣ್ಣು ಮುಚ್ಚಿಲ್ಲ ಅವರು. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ಬೇಕಂತೆಲ್ಲ, ಕಣ್ಣು ತಕ್ಕೊಂಡು ಕೂಡ ಧ್ಯಾನ ಮಾಡ್ಬೋದು. ಒಂದು ಗತಿಯನ್ನು ಹಿಡ್ಕೊಂಡು ಹಂಗ ಹೋಗೋದು ಅಂತ ಬಹಳ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕಣ್ಣು ಮುಚ್ಚಿದ್ರೆ ಧ್ಯಾನ ಅಂತ. ಚಿಂತನೆ ಅಂತಕ್ಕಂಥದ್ದು ನೀವು ಕಣ್ಣು ತೆಗೆದು ಕೂಡ ಮಾಡಕ್ ಬರುತ್ತೆ. ಹಾಗೆ ಆ ಚಿಂತನೆಯಲ್ಲಿ ಮಗ್ನಾಗಿ ಬಿಟ್ಟಿದ್ದಾರೆ ಪೂರ್ತಿ ಅವರು. ಅದು ಮನಸ್ಸು ಊರ್ಧ್ವ ಅಂದ್ರೆ ಆ ಶಬ್ದದ ಜಾಲ ಹಿಡಿದು ಒಮ್ಮೆಲೆ ಓಂಕಾರ ತನಕ ಹೋಗಿದೆ. ಓಂಕಾರ ತನಕ ಹೋದರೂ ಕೂಡ ಅವ್ರಿಗೆ ಆ ಸಮಯದಲ್ಲಿ ಎಲ್ಲ ಶಬ್ದಗಳು ಓಂಕಾರಮಯವಾಗಿ ಕೇಳಕ್ ಶುರುವಾಯಿತು ಅಂತ. ಅದು ಹಿಂದೆ ಇರ್ತಕ್ಕಂಥದ್ದು ಮುಂದೆ ಬಂದು ಕೂಡ ಗುಟ್ರ ಹಾಕಿದ್ರು ಕೂಡ ಅವರಿಗೆ ಭಯ ಬರಲ್ಲ. ಅವರಿಗೆ ಯಾಕಂದ್ರೆ ಉರಿಯಲ್ಲಿರ್ತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥದ್ದು ಎರಡು ಒಂದೇ ಇರ್ತಕ್ಕಂಥದ್ದು ಅವರಿಗೆ ಮನದಟ್ಟಾಯ್ತಂತ. ಬಹಳ ಬ್ಯೂಟಿಫುಲ್ ಆಗಿ ಆ ಬುಕ್ಸ್ಗಳು ಬರೆದಿದ್ದಾರೆ. ಈ ನಮ್ಮ ಗ್ರೂಪಲ್ಲಿ ಇವರು ಚಂದ್ರಶೇಖರ್ ಇದಾರಲ್ಲ, ಇಲ್ಲ ಚಂದ್ರಶೇಖರ್ ಬಂದಿದ್ದಾರಿಲ್ಲ ಕ್ಲಾಸಿಗೆ? ಚಂದ್ರಶೇಖರ್ ಜಾಯ್ನ್ ಆಗಿಲ್ಲಲ್ರಿ ಇವತ್ತು? ನಮಸ್ಕಾರ ಸರ್. ಓದಿದ್ದೀರಲ್ವಾ ಪರಮಾತ್ಮನ ಗೋಂಡಾರಣ್ಯದಲ್ಲಿ ಅಂತ ಹೇಳ್ಬಿಟ್ಟು? ಹೌದು ಸರ್, ಓದಿ ಸರ್. ಅವ್ರದ್ದು ಅದ್ಭುತ ಸರ್ ಚರಿತ್ರೆ ವೇದ. ಎಸ್, ಅದೇ ನನಗೆ ಬಹಳ ಪ್ರೇರಣೆ ಮಾಡಿ. ಇದು ಈ ವಿಷಯವನ್ನ ಬಹಳ ಬ್ಯೂಟಿಫುಲ್ ಆಗಿ ಅವ್ರ ಶಿಷ್ಯ, ಅವ್ರ ಹೆಸರೇನಿದೆ, ಅವನ ಹೆಸರು ಚೆನ್ನಾಗಿದೆ, ಆ ಶಿಷ್ಯನ ಹೆಸರು ನೆನಪಾಗ್ಯದ. ಅವರು ಬಹಳ ಬ್ಯೂಟಿಫುಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮುಂದುಗಡೆಗೆ ಅವರನ್ನ ತಿಂದು ಹಾಕ್ತಕ್ಕಂತಹ ಹುಲಿ ಎದುರಿಗಿದ್ದಾಗಲೂ ಕೂಡ ಅವ್ರ ಮನಸ್ಸು ಮಾತ್ರ ಎಲ್ಲಿತ್ತಂತಂದ್ರೆ ಭಯದಲ್ಲಿದ್ದಿಲ್ಲ, ಭಯನ ದಾಟ್ಬಿಟ್ಟಿತ್ತು. ಅಂದ್ರೆ ಎಷ್ಟು ಅವರು ನಿರ್ಭಯರಾಗಿದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಡಿಟ್ಯಾಚ್ಮೆಂಟ್ ಇತ್ತು ಒಳಗಡೆ, ವೈರಾಗ್ಯ ಅಂತಕ್ಕಂಥದ್ದು. ಡಿಟ್ಯಾಚ್ ಅಂದ್ರೆ ದೇಹದ ಮೇಲೆ ಮನಸ್ಸಿನ ಮೇಲೆ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ.
ಅಲ್ಲಿಂದ ಮುಂದುವರೆದು ಶಬ್ದಗಳಿಂದ ಹಿಡ್ಕೊಂಡು ಅಂತ ಭೀಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಶಬ್ದವನ್ನು ಹಿಡಿದು ಅವ್ರ ಮನಸ್ಸು ಊರ್ಧ್ವಗತಿಯಲ್ಲಿ ಸಾಗಿ ಓಂಕಾರವನ್ನು ಮುಟ್ಟಿಬಿಡಿತೆ ಅದು. ಹೀಗೆ ಅನೇಕತ್ವದಲ್ಲಿ ಏಕತ್ವದ ದರ್ಶನ ಯಾರಿಗೆ ಆಗುತ್ತೋ, ಏಕತ್ವದ ದರ್ಶನ ಆಗಿರ್ತಕ್ಕಂಥವನಿಗೆ ಅವನು ಭಯ ಇರೋದಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಭಯ ಇತ್ತು ಅಂತಂದ್ರೆ ಅದು ಕೈವಲ್ಯ ಸ್ಥಿತಿ ಅಲ್ಲ. ಇಡೀ ಈ ವಿಷಯ ಎಲ್ಲನೂ ಕೂಡ ಇದ್ರ ಮೇಲೆನೆ ರನ್ ಆಗ್ತದ. ಸೊ 30ರಿಂದ 38ರವರೆಗೆ ಈ 9 ಶ್ಲೋಕಗಳು ಇದರ ಮೇಲೆನೆ ಅವರು ಫೋಕಸ್ ಮಾಡ್ತಾ ಹೋಗ್ತಾರೆ. ಅವರು ಯದಾ ಕದಾ ವಾಪಿ ವಿಪಶ್ಚಿದೇಶಂ ಬ್ರಹ್ಮಣ್ಯನಂತೆ ಅಪಿ ಅಣುಮಾತ್ರ ಭೇದಂ ಪಶ್ಯತ್ಯಥಾ ಮುಷ್ಯ ಭಯಂ ತದೈವ ಯದ್ವೀಕ್ಷಿತಂ ಭಿನ್ನತಯಾ ಪ್ರಮಾದಾತ್. ಯದಾ ಕದಾ ವಾ ಅಪಿ ವಿಪಶ್ಚಿದೇಶ ಅಂದ್ರೆ ಇಲ್ಲಿ ಯದಾ ಕದಾ ಅಂದ್ರೆ ಒಂದು ಯಾವಾಗ ನೋಡಿದರೂ ಕೂಡ ಅವನು ಬ್ರಹ್ಮಣಿ ಅನಂತೆ ಅಪಿ ಅಣು ಮಾತ್ರ ಭೇದಂ, ಆ ಪರಬ್ರಹ್ಮ ವಸ್ತುವಿನಲ್ಲಿ ಅಣುಮಾತ್ರ ಭೇದವನ್ನ ಏನಾದರೂ ಅವನು ಕಂಡುಕೊಂಡ ಅಂತಂದ್ರೆ, ಜ್ಞಾನಿಯು ಅನಂತವಾಗಿರ್ತಕ್ಕಂತಹ ಆ ಬ್ರಹ್ಮಣಿ ಅನಂತೆ ಅಪಿ ಅಣುಮಾತ್ರ ಭೇದ, ಒಂದು ಸ್ವಲ್ಪವೂ ಕೂಡ ಅವನೇನಾದರೂ ಭೇದವನ್ನ ಕಂಡುಕೊಂಡಂತಂದ್ರೆ, ಭೇದವನ್ನ ಅವನು ನೋಡಿದಂದ್ರೂ ಕೂಡ ಯಾವುದರ ವಶದಿಂದ, ಪ್ರಮಾದ ವಶದಿಂದ ಅವನೇನಾದ್ರೂ ನೋಡಿದ್ರು ಕೂಡ ಅವಾಗ ಅವನಿಗೇನಾಗುತ್ತೆ ಅಂತಂದ್ರ ಪಶ್ಯತಿ ಯಥಾ ಮುಷ್ಯ ಭಯಂ ತದೈವ, ಅವಾಗ ತಕ್ಷಣಕ್ಕೆ ಅವನಿಗೆ ಅದೇನಾಗುತ್ತೆ, ಭಯ ಅಂತಕ್ಕಂಥದ್ದು ಬರ್ತದೆ. ಯತ್ ವೀಕ್ಷಿತಂ ಭಿನ್ನತೆಯ ಪ್ರಮಾದ, ಇದೆ ಅಂತಕ್ಕಾದ್ರೆ ಇದನ್ನ ಪ್ರಮಾದ ಅಂತ ಕರೀತಾರೆ ಅವರು. ಯಾವಾಗ ಅವನಿಗೊಂದು ಸ್ವಲ್ಪ ಕೂಡ ಈಕ್ಷಿತಂ ಅಂದ್ರೆ ನೋಡಿದಂತಂದ್ರೆ ಅವಾಗ ಅದೇನಾಗುತ್ತೆ, ಸೊ ಭಯದ ಸಂಕೇತವಾಗುತ್ತೆ. ಜ್ಞಾನಿ ಯಥಾತಥ ಯಾವಾಗಾದ್ರೂ ಕೂಡ ಈ ಆಗಮ ಪಾಹೀನ್ ಅಂದ್ರೆ ಹೋಗ್ತಕ್ಕಂತಹ ಎಲ್ಲ ಘಟನೆಗಳ ಮಧ್ಯದಲ್ಲಿ ನಿರಂತರವಾಗಿ ಇದ್ದು, ಅನೇಕತ್ವದಲ್ಲಿ ಇದ್ದು ಕೂಡ ಮನಸ್ಸು ಒಂದು ಸ್ವಲ್ಪವೂ ಕೂಡ ಅನೇಕತ್ವದಲ್ಲಿ ಅದು ಪ್ರಮಾದ ವಶದಿಂದ ಮಗ್ನ ಆಗ್ಬಾರ್ದು, ಯಾವಾಗಲೂ ಏಕತ್ವದಲ್ಲಿ ಇರಬೇಕು ಅಂತ. ಒಂದು ವೇಳೆ ಯಾವಾಗ ಅದು ಏಕತ್ವ ದರ್ಶನ ಆಗದಿಲ್ವೋ, ಆ ಏಕತ್ವದಲ್ಲಿ ಯಾವಾಗ ಅವನಿಗೆ ಭಯ ಕಾಣಕ್ಕೆ ಶುರುವಾಗುತ್ತೋ, ಆಗ ಅದರ ಅರ್ಥ ಏನಂತಂದ್ರೆ ಏಕತ್ವದ ಸಾಕ್ಷಾತ್ಕಾರ ಆಗಿಲ್ಲ ಅವನಿಗೆ, ಅವನು ಅನೇಕತ್ವದಲ್ಲೇ ಇದ್ದಾನೆ, ಯಾವುದೋ ಒಂದು ಸಂಸ್ಕಾರ ಉಳ್ಕೊಂಡದ ಅವನಿಗೆ. ಎಲ್ಲಾದ್ರೂ ಒಂದ್ ಕಡೆಗೆ ಒಂದೊಂದು ಸಂಸ್ಕಾರ ಉಳ್ಕೊಂಡಿರ್ತದೆ. ಈಗ ನಾವು ಕೂಡ ನೋಡಿ ನಮ್ಮ ಜೀವನದಲ್ಲಿ ಕೆಲವೊಂದಕ್ಕೆ ಭಾರಿ ಹೆದರಿಕೊಳ್ತೀವಿ, ಇನ್ನು ಕೆಲವೊಂದಕ್ಕೆ ಹೆದರಿಕೊಳ್ಳೋದಿಲ್ಲ. ಈಗ ನಾವು ಈ ಸಣ್ಣ ಪುಟ್ಟದ್ದು ನೋಡ್ತೀವಲ್ವಾ, ಈಗ ಕೆಲವೊಬ್ರು ಚೇಳು ಬಂದ್ರೆ ತುಂಬಾ ಹೆದರಿ ಬಿಡ್ತಾರೆ, ಯಾವುದೊಂದು ಚಿಕ್ಕದ ಹಾವು ಬಂದ್ರೆ ಅದಕ್ಕೆ ತುಂಬಾ ಹೆದರಿ ಬಿಡ್ತಾರೆ. ಇನ್ನು ಅದಕ್ಕಿಂತ ನಾವು ಹಿಂದೆ ಓದಿ ಅಂದ್ರೆ ಕೆಲವೊಬ್ರು ಕಪ್ಪೆಗೆ ಎದರೋರು ಇದ್ದಾರೆ, ಬೆಕ್ಕಿಗೆ ಎದರೋರು ಇದ್ದಾರೆ, ಜಿರ್ಲೆಗೆ ಎದರೋರು ಇದ್ದಾರೆ. ಎಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ಅವ್ರು ಎದರೋದು ತಪ್ಪಂತ ಹೇಳ್ತಾ ಇಲ್ಲ, ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅಂದ್ರೆ ಈ ರೀತಿಯಾಗಿ ನಮಗೆ ಭಯ ಅಂತಕ್ಕಂಥದ್ದು ಇದೆ. ಎಲ್ಲಿ ಭಯ ಅಂತಕ್ಕಂಥದ್ದು ಇದೆಯೋ ಅಲ್ಲಿ ಸೊ ಅಮೃತ ಅಂತಕ್ಕಂಥದ್ದು ಇರಕ್ಕಿಲ್ಲ ಅಂತ. ಅಲ್ಲಿ ಯಾಕಂತಂದ್ರೆ ಭಯ ಬಂಧಗಳಿಗೆ ದುಃಖ ಬಂದ್ಬಿಡ್ತದೆ ಅಲ್ಲಿ ಸಡನ್ ಆಗಿ. ಸೊ ಆ ಕಾರಣದಿಂದ ಸಾಧನೆ ಅಂತಂದ್ರೆ ಅರ್ಥ ಏನಂತಂದ್ರೆ, ಯಾವುದು ನಮಗೆ ಅವಿದ್ಯಾ ಕಾಲದಲ್ಲಿ ಅದು ಭಯದ ಒಂದು ಸಂಸ್ಕಾರ ಆಗಿದೆಯೋ
ನಾವು ಅದನ್ನ ವೈರಾಗ್ಯ ಅಂತಕ್ಕಂತಹ ಒಂದು ಊರುಗೋಲು ಹಿಡ್ಕೊಂಡು ಏಕತ್ವ ಅಂತಕ್ಕಂಥ ಟಾರ್ಚ್ ಬೆಳಕಿನಲ್ಲಿ ನಿರಂತರವಾಗಿ ಸಾಧು ಮುಂದೆ ಸಾಗಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ತಲೆಯಲ್ಲಿ ಭಗವದ್ಗೀತೆಯ ಜ್ಞಾನ ಇರಬೇಕು, ಕೈಯಲ್ಲಿ ಒಂದು ಕೋಲ್ ಇರಬೇಕು. ಏನಕ್ಕೋಸ್ಕರ ಕೋಲ್ ಇರಬೇಕು? ಯಾವುದೋ ನಾಯಿ ನರಿ ಬಂದ್ರೆ ಓಡ್ಸಕ್ಕಲ್ಲ, ಸಂಸಾರದ ಥಾಟ್ಸ್ ಬಂದ್ರೆ ಅದನ್ನ ತಳ್ಳತೀನಿ ಅಂತ ಅಷ್ಟು ಮಟ್ಟಿಗೆ ಕೈಯಲ್ಲಿ ಒಂದು ದೊಡ್ಡ ಕೋಲ್ ಇರಬೇಕು ಅಂತ ಸನ್ಯಾಸಿಗೊಂದು ಕೋಲ್ ಕೊಟ್ಟಿರ್ತಾರೆ ಹತ್ತಿರಂತ ಸಂಕೇತ ಅದು. ಆ ಕೋಲಿನ ಸಹಾಯ ಏನಂತಂದ್ರೆ ಯಾವ್ದು ಬಂದ್ರೆ ತಳ್ಳುತ್ತೀನಿ ನಾನು ಅಂತ, ಹೆದರ್ಕೊಳ್ಳೋದಿಲ್ಲ ನಾನು ಅಂತ. ಹೆದರಿಕೆ ಬರದಂತೆ ಒಳಗಡೆ ಏನಿರ್ಬೇಕು? ತಲೆಯಲ್ಲಿ ಈ ಉಪನಿಷತ್ತಿನ ಜ್ಞಾನ ಇರಬೇಕು. ಅರೆ ಏನ್ರಿ ನೀವು ಭಗವದ್ಗೀತೆ ಜ್ಞಾನ ಅಂದ್ರಿ, ಈಗಿದ್ರೆ ಉಪನಿಷತ್ತಿನ ಜ್ಞಾನ ಅಂತ್ರಿ ಅಂತ ನೀವು ಕೇಳ್ಬೋದು. ಉಪನಿಷತ್ತಿನ ಜ್ಞಾನವೇ ಭಗವದ್ಗೀತೆ ಅಂತ ಗೀತೆಯಲ್ಲಿ ಕೊನೆಯಲ್ಲಿ ಎಲ್ಲ ಅಧ್ಯಾಯದಲ್ಲಿ ಹೇಳಿಕೊಂತ ಹೋಗ್ತಾರ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ. ಹಾಗಾಗಿ ಗೀತೆ ಉಪನಿಷತ್ ಅಂತ ಬೇರೆ ಬೇರೆ ಮಾತಾಡಿದ್ರು ಕೂಡ ಆ ಉಪನಿಷತ್ತಿನ ಸಾರವೇ ಗೀತೆ ಆಗಿರೋದ್ರಿಂದ ಆ ಜ್ಞಾನ, ಉಪನಿಷತ್ತಿನ ಜ್ಞಾನ ತಲೆಯಲ್ಲಿ ಇರಬೇಕು. ನಿರಂತರವಾಗಿ ಅಜ್ಞಾನವನ್ನು ಇಟ್ಟುಕೊಂಡು ನಿರ್ಭಯನಾಗಿ ಹೆಜ್ಜೆ ಇಡಬೇಕು. ಒಂದೊಂದೇ ಹೆಜ್ಜೆ ಇಟ್ಟರೆ ಸಾಕು. ಆ ಒಂದು ಹೆಜ್ಜೆ ಮನುಷ್ಯನನ್ನ ಈ ಜೀವನದಲ್ಲಿ ಈಗಲೇ ಆನಂದ ಕೊಡ್ತಾ ಹೋಗುತ್ತೆ. ಯಾವ್ದಾರ ಸಾಧಿಸ್ಬೇಕು ಮನುಷ್ಯನ, ಎಷ್ಟು ಆನಂದ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ಯಾವುದೋ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು ಮನುಷ್ಯ ಈ ಜ್ಞಾನದ ಬಲದಿಂದ. ನೋಡಿ, ಒಂದು ಚಿಕ್ಕದು ಒಂದು ನಾಲಿಗೆ ಚಪಲತೆಯನ್ನು ನೀವು ಕಂಟ್ರೋಲ್ ಮಾಡಿ, ನಿಮಗೆಷ್ಟು ಒಂದು ಗ್ರಿಪ್ ಸಿಗುತ್ತೆ. ಇಲ್ಲ ದೇಹದ ಮೇಲೆ ಒಂದಿಷ್ಟು ಅಭಿಮಾನವನ್ನು ಕಡಿಮೆ ಮಾಡಿಕೊಳ್ಳಿ, ಎಷ್ಟು ಆನಂದ ಸಿಗುತ್ತೆ. ಯಾವುದೋ ಅನ್ಯ ವಸ್ತುಗಳನ್ನ ನೋಡದೇ ಇರೋಷ್ಟು ಮಟ್ಟಿಗೆ ಮನಸ್ಸನ್ನು ಡೆವಲಪ್ ಮಾಡಿ, ಅದು ಎಷ್ಟು ಆನಂದ ಆಗುತ್ತೆ. ಹೀಗೆ ಆನಂದ ಅಂತಕ್ಕಂಥದ್ದು ಯಾವುದೋ ಮುಟ್ಟಿದ ಮೇಲೆಲ್ಲ, ಈಗಲೇ ಈ ಕ್ಷಣದಲ್ಲೇನೆ ಸ್ವಲ್ಪ 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 ಆನಂದವನ್ನ ನಾವು ಫೀಲ್ ಮಾಡ್ತಾ ಹೋಗ್ಬೋದು. ನೋಡಿ, ಶಾಸ್ತ್ರ ಮಾತಾಡ್ತಿದ್ದೀವಿ, ಶಾಸ್ತ್ರದ ಅಲ್ಟಿಮೇಟ್ ಏನಂತ ನಾವು ಮುಟ್ಟಿಲ್ಲ. ಆದ್ರೆ ಬರೀ ಶಾಸ್ತ್ರ ನಮಗೆ ಸುಖ ಕೊಡುತ್ತ, ಶಾಸ್ತ್ರ ಆನಂದ ಆಗತ್ತ. ಮತ್ತೆ ಇನ್ನೊಬ್ಬರು ಅದನ್ನ ಹೇಳ್ತಿದ್ರಂದ್ರೆ ಅದನ್ನೂ ಕಡೆ ಕೇಳಿಕಂತ ಆನಂದ ಆಗತ್ತ. ಹೀಗೆ ಯಾವಾಗೂ ಸಿಗದಲ್ಲ ಇದು ಪುಣ್ಯ, ಇದು ಏನೋ ಆನಂದ. ಈಗಲೇ ನಿತ್ಯ ಜೀವನದಲ್ಲಿ ಕೂಡ ಇದನ್ನ ಸಾಧಿಸಿಕೊಳ್ತಾ ಹೋಗ್ಬೋದು. ಇದನ್ನ ಇಲ್ಲ ಯಾವಾಗೋ ಸಿಗುತ್ತೆ ಅಂತ ಅರ್ಥ ಇಲ್ಲ. ಈಗ ಹ್ಯಾಪಿಯಾಗಿದ್ದೀವಿ ಅಂತಂದ್ರೆ ಅರ್ಥ ಏನು? ನಾವು ಜ್ಞಾನದಿಂದ ಹ್ಯಾಪಿಯಾಗಿದ್ದೀವಿ ಅಂತ, ಈಗಲೇ ಸುಖ ಇದೆ ಅಂತ ಅರ್ಥ. ಸೊ ಇಡೀ ಉಪನಿಷತ್ತಿನ ಮೂಲ ಉದ್ದೇಶ ಏನಂತಂದ್ರೆ ಭಯರಹಿತರಾಗಿ ಆತ್ಯಂತಿಕವಾಗಿರ್ತಕ್ಕಂತಹ ಆನಂದದಲ್ಲಿ ಮನಸ್ಸು ಲಗ್ನವಾಗಿರ್ಬೇಕು. ಅದಕ್ಕೆ ಉನ್ಮನಿ ಅಂತ ಕರೀತಾರೆ ಅದನ್ನ. ಉನ್ಮನಿ ಸ್ಥಿತಿಯೋಳು, ಆ ಉನ್ಮನಿ ಸ್ಥಿತಿಯಲ್ಲಿ ಯಾರು ರಮಿಸ್ತಿರ್ತಾನೆ ಅವನು ಅದರ ಆನಂದ ಎಷ್ಟು ಅಂತಂದ್ರೆ ಕೆಳಗಡೆಯಿಂದ ತೋರಿಸಿದ್ದಾರೆ. ಮನುಷ್ಯಾನಂದ ಒಬ್ಬ ರಾಜನಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ದೊಡ್ಡದು, ಆ ರಾಜನಿಗಿರ್ತಕ್ಕಂಥ ಆನಂದದಿಂದ ಮತ್ತೆ ಗಂಧರ್ವ ಆನಂದ ಎಷ್ಟು ದೊಡ್ಡದು, ಗಂಧರ್ವ ಆನಂದಕ್ಕಿಂತ ಪಿತೃ ಆನಂದ ಎಷ್ಟು ದೊಡ್ಡದು, ಆ ಪಿತೃಲೋಕದಿಂದ ದೇವತಾ ಲೋಕದ ಆನಂದ ಎಷ್ಟು, ದೇವತಾ ಲೋಕದಿಂದ ಬೃಹಸ್ಪತಿ ಆನಂದ ಎಷ್ಟು, ಬೃಹಸ್ಪತಿ ಲೋಕದಿಂದ ಬ್ರಹ್ಮಾನಂದ ಎಷ್ಟು ಅಂತ ಹೇಳಿ ಸ್ಟೆಪ್ಸ್ ಮಾಡಿಕೊಂತ ಹೋಗಿದ್ದಾರೆ. ಸೊ ಆ ಕಾರಣದಿಂದ ಅಂತಹ ಆನಂದವನ್ನ ನಾವು ಪಡಿಬೇಕು ಅಂತಂದ್ರೆ ಈಗಲೇ ನಾವು ಚಿಕ್ಕ ಚಿಕ್ಕದ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ ಈ ಪೂರ್ವ ಸಂಸ್ಕಾರಗಳನ್ನ ನಾವು ಎಲ್ಲಿವರೆಗೆ ಬಳಸ್ತಾ ಹಾಕೋದಿಲ್ವೋ ಅವು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತವೆ. ಶಾಸ್ತ್ರದ ಬಲದಿಂದ ಅವಟನ್ನು ನಿವಾರಿಸ್ಬೇಕು.
ನಿವಾರಿಸ್ತಾ ಭೇದರಹಿತವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಮನಸ್ಸು ನಿಲ್ಲಬೇಕು. ಹೆಂಗ ಒಬ್ಬ ಯೋಧ ಸೈನ್ಯಕ್ಕೆ ಹೋದಾಗ ಆ ಶತ್ರು ಪಾಳೆಯವನ್ನ ಗೆಲ್ಲಬೇಕು ಅಂತಕ್ಕಂಥದ್ದು ಒಂದೇ ಒಂದು ಗುರಿ ಇರುತ್ತೆ, ಬಿಟ್ರೆ ತನಗೇನಾಗುತ್ತೆ ಅಂತಕ್ಕಂಥದ್ದನ್ನ ಹೆಂಗ ಮರ್ತು ಬಿಟ್ಟಿರ್ತಾನೋ ಆ ರೀತಿಯಾಗಿ ಇಲ್ಲಿ ಆಧ್ಯಾತ್ಮ ಅಂತಕ್ಕಂಥದ್ದು ಇದು ಪರಮ ಸಾಹಸದ ಕೆಲಸ. ಇದು ಅದು ಒಂದು ಹೊರಗಿನ ಶತ್ರುಗಳನ್ನ ಗೆದ್ದ ಹಾಗೆ ಇದು ಕೂಡ ನಮ್ಮೊಳಗಿರ್ತಕ್ಕಂತಹ ಈ ಅಜ್ಞಾನದ ಕಾಲದ ಸಂಸ್ಕಾರಗಳನ್ನ ಗೆಲ್ಲಬೇಕಾಗ್ಯದ. ಈ ಸಂಗ್ರಾಮದ ಕಡೆ ಹೋಗುವಾಗ ಸಂಗ್ರಾಮದ ಒಂದು ಹಂತವನ್ನ ದಾಟಿದ ಮೇಲೆ ಅಲ್ಲಿ ಕೂಡ ಪ್ರಮಾದ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತದೆ, ಅಂತ ಪ್ರಮಾದಕ್ಕೆ ಒಳಪಟ್ರೆ ಅದರ ಹಾನಿ ಏನು ಅನ್ನುವಂತಹದ್ದು ಈ ಏಕತ್ವದಲ್ಲಿ ಅನೇಕತ್ವ ದರ್ಶನ ಅನ್ನುವಂಥದ್ರ ವಿಷಯವನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆಚಾರ್ಯ ಶಂಕರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.